ಎಲ್ರಿಗೂ ಗೊತ್ತು, ಚಿಕ್ಕ ಮಕ್ಕಳಿಗೂ ಗೊತ್ತು ಸಂಡೇ ಸ್ಕೂಲ್ ಸ್ಟೋರಿ. ಹಲ್ಲೆಲೂಯಾ. ಕಾಯಿನ್ ಏಬೆಲ್ ಎಲ್ರಿಗೂ ಗೊತ್ತು. ದೇವ್ರು ಯಾರ ಕಾಣಿಕೆಯನ್ನು ಮೆಚ್ಚಿದ್ರು, ಯಾರ ಆರಾಧನೆ ಮೆಚ್ಚಿದ್ರು? ದೇವ್ರು ಏಬೆಲ್ ಏನದು. ಯಾಕೆ ಏಬೆಲ್ ಎಂದು ಮೆಚ್ಚಿದ್ರು ದೇವ್ರು? ಓಕೆ, ಮೊದಲನೇದು ಕೊಟ್ಟ, ಓಕೆ, ಬೆಸ್ಟ್ ಆಗಿ ಕೊಟ್ಟ, ಓಕೆ. ಮತ್ತೆ ಏಬೆಲ್ ಕಾಣಿಕೆ ಯಾಕೆ ದೇವ್ರು ಮೆಚ್ಚಿದ್ರು ಅಂದ್ರೆ, ಕಾಯನೂ ಬೆಸ್ಟ್ ಆಗಿನೇ ಕೊಟ್ಟ, ಕಾಯನೂ ಮೊದಲನೇ ಪ್ರಥಮ ಫಲನೇ ಕೊಟ್ಟ. ಆದ್ರೆ ಕೇಳಿಸ್ಕೊಡ್ರಿ ಎಲ್ರು, ಆದ್ರೆ ಏಬೇಲನು ದೇವರು ಇಷ್ಟಪಡುವಂತ ಆರಾಧನೆಯನ್ನು ಕೊಟ್ಟನು, ದೇವರು ಇಷ್ಟಪಡುವಂತ ಕಾಣಿಕೆಯನ್ನು ಕೊಟ್ಟನು. ಕಾಯಿನನ್ನು ತನಗೆ ಇಷ್ಟವಿರುವಂತದ್ದು, ಕಾಯಿನನ್ನು ತನಗೆ ಇಷ್ಟವಿರುವುದನ್ನು ಕೊಟ್ಟನು. ಆದ್ರೆ ಏಬೆಲ್ ಎಂತ ಕಾಣಿಕೆ ಕೊಟ್ಟ? ದೇವರು ಮೆಚ್ಚುವಂತ ಒಂದು ಕಾಣಿಕೆ, ದೇವರು ಇಷ್ಟಪಡುವಂತ ಒಂದು ಯಜ್ಞ. ಹಲ್ಲೆಲೂಯಾ. ಇದನ್ನ ಎಷ್ಟು ಜನ ಹೇಳ್ತೀರಾ? ದೇವರು ಮೆಚ್ಚುವಂತ ಒಂದು ಆರಾಧನೆ. ಹಲ್ಲೆಲೂಯಾ. ನಮ್ಮ ಇಷ್ಟ ಬಂದಂಗಲ್ಲ, ನಮ್ ದೇಹ ಹೆಂಗೆ ನಡೆಸುತ್ತೆ ಹಂಗಲ್ಲ. ಹಲ್ಲೆಲೂಯಾ. ನನ್ ಮನ್ಸು ಹೆಂಗೆ ಹೇಳುತ್ತೆ ಹಂಗಲ್ಲ. ದೇವರು ನನ್ನಿಂದ ಏನ್ ಅಪೇಕ್ಷಿಸ್ತದ್ರೆ ಅದನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತದೆ, ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತ ವಾಕ್ಯ. ನೀನು ನಾನು ಆರಾಧಿಸುವಂತ ದೇವರು ಆತನು ಆತ್ಮ ಸ್ವರೂಪನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮೀಯ